देखिए, इंसानियत जब तक हम लोग समझते नहीं, जब तक हम उसको फॉलो नहीं करते हैं, फिर जिंदगी का मकसद ही पूरा नहीं होता। जब तक हम सबको साथ नहीं लेकर जा सकते हैं। देखिए, हम सबको मालूम है खुदा एक ही है, दो खुदा है नहीं, सब जानते हैं, सब कबूल भी करते हैं एक ही है करके, फिर भी हम लोगों को लड़ा देते हैं। हमारा कोशिश ये है सबको अच्छे इंसान बन जाओ, उसके बाद तुम हिंदू बनो, मुसलमान बनो, क्रिश्चियन बनो, कुछ भी बनो, लेकिन सबसे पहले अच्छा इंसान बनो। अच्छा इंसान बनकर तुम अच्छा मुसलमान बनेंगे, अच्छा हिंदू बनेंगे, अच्छे क्रिश्चियन बनेंगे, अच्छे जैन, अच्छे बुद्धिस्ट, क्या भी बन सकता है। तो इंसान बनना बहुत जरूरी है। ಸರ್ ಸುಮಾರು ಎಷ್ಟು ವರ್ಷದಿಂದ ಈ ಇಫ್ತಾರ್ वो माहौल में आज हम लोग ये काम कर रहे हैं। हम लोग सबको मिलाकर, आप देखें जिस तरीके से सब लोग साथ बैठकर इफ्तियार करें, रोजेदार भी, दूसरों भी, सब साथ में इफ्तियार 6:30 को वेट कर जब हमारे हजरत ऐलान करे तो इज्जत दिए आपस में। मुझे रोजा नहीं, मैं खाता हूँ दिया करके कौन भी नहीं करे, यही है सबसे बड़ी खूबसूरत। तो हमें चाहिए यही। एक मिनट, इन्हों कुछ पूछ रहे ಸರ್ हैं। ಎಷ್ಟು ವರ್ಷದಿಂದ ಇಫ್ತಾರ್ ಕೂಟ ಐತಿ ಈ ವರ್ಷ 26 ವರ್ಷ ವರ್ಷದಿಂದ ಅದು ವರ್ಷದ ಏನ್ ವ್ಯತ್ಯಾಸ ಸರ್ ಲೈಕ್ ಏನಿಲ್ಲ, ಉಪವಾಸ ಇರೋದೇ ಎಲ್ಲ ವರ್ಷ ಒಂದೇ ತರ, ಏನು ತಿನ್ನಂಗಿಲ್ಲ, ಕುಡಿಯಂಗಿಲ್ಲ, ಬಂದ್ ಕೂತ್ಕೊಂಡು ಆ ಟೈಮ್ ಆಗುವಾಗ ತಿನ್ನೋದು ಸರ್ ಅಷ್ಟೇ. ಒಂದು ಸ್ಪೆಷಲ್ ಪ್ರೇಯರ್ ಅನ್ನು ಆರ್ಗನೈಸ್ ಮಾಡಿದ್ದೀರಾ, ಅದ್ರ ಮೋಟೋ ವರ್ಲ್ಡ್ ಪೀಸ್ ಮತ್ತೆ ಪೀಸ್, harmony. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಇವತ್ತು ಮನುಷ್ಯನನ್ನ ಒಡೆಯುವಂಥದ್ದು, ಮನುಷ್ಯನ ಮೇಲೆ ಎತ್ಕಟ್ಟುವಂಥದ್ದು, ಇವತ್ತು ಪ್ರಾಣಿಗಳಿಗೆ ಪ್ರೀತಿಸ್ತಾರೆ, ಮನುಷ್ಯನನ್ನ ಪ್ರೀತಿಸಲ್ಲ. ಸೊ ನಮ್ಮ ಮೇಲೆ ನಮ್ಮನ್ನ ಒಡೆಯುವಂತ ಪ್ರಯತ್ನ ನಿಲ್ಲಿಸ್ಬೇಕು. ಭಗವಂತ ಅದನ್ನ ನಿಲ್ಲಿಸ್ಲಿ. ಇಡೀ ಪ್ರಪಂಚದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ, ಎಲ್ಲರೂ ಸಂತೋಷವಾಗಿ ಬದುಕುವಂತ ಪ್ರಪಂಚ ಇದಾಗ್ಲಿ. ಇತ್ತೀಚೆಗೆ ನೀವು ನೋಡಿದ್ರಿ, ಬಾಂಬು, ಮಿಸೈಲು, ಎಲ್ಲೆಲ್ಲೋ ಯಾರೋ ನಿದ್ದೆ ಮಾಡ್ತಾ ಇರ್ತಾರೆ, ಯಾರ ಮನೆಗೋ ಹಾಕ್ತಾರೆ, ಏನೇನೋ ಮಾಡ್ತಾರೆ, ಪ್ರಾಣ ತೆಗಿತಾರೆ, ಸಾಯಿಸ್ಬಿಡ್ತಾರೆ. ಇದೆಲ್ಲ ನಡಿಬಾರ್ದು. ಶಾಂತಿ, ಸಮಾಧಾನ ಇರಬೇಕು. ಒಂದೇ ಸರಿ ಸಿಗೋ ಜೀವನ 2 ಸರಿ ಯಾರಿಗೂ ಸಿಗಲ್ಲ. ಅಟ್ಲೀಸ್ಟ್ ಅಲ್ಲಿವರೆಗೂ ಸಂತೋಷವಾಗಿ ಬದುಕುವಂಥದಕ್ಕೋಸ್ಕರ ಇವತ್ತು ವಿಶೇಷವಾದಂಥ ಒಂದು ಪ್ರಾರ್ಥನೆ ಕೂಡ ಮಾಡಿದ್ವಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ನಾವು ಹೇಳೋದಿಷ್ಟೇ, ಈ ಒಳ್ಳೇದಲ್ಲಿ ಕೆಟ್ಟದನ್ನ ಕಂಡುಹಿಡಿಯೋರೆಲ್ಲ ಮುಗ್ದೋಗ್ಲಿ ಪ್ರಪಂಚದಲ್ಲಿ, ಒಳ್ಳೇದನ್ನ ಮಾತ್ರ ಹುಡುಕೋರು ಇರ್ಲಿ ಪ್ರಪಂಚದಲ್ಲಿ, ಒಳ್ಳೇದನ್ನ ಎತ್ತಿಡಿಯೋರು ಇರ್ಲಿ ಅನ್ನೋ ಪ್ರಾರ್ಥನೆ ವಿಶೇಷವಾಗಿ. ಯಾಕಂದ್ರೆ ನಾವು ನೋಡ್ತೀವಿ, ಯಾರಿಗೂ ತಾಳ್ಮೆ ಇಲ್ಲ, ಸಮಾಧಾನ ಇಲ್ಲ, ಒಂದು ಕೇಳಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಏನು ಯಾವುದಕ್ಕೂ ತಯಾರಿಲ್ಲ. ಒಂದೇ 1 ಡಿಗ್ರಿ ನಿಮ್ಮ ಮೈಯಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದರೆ ಈ ಮೈಕ್ ಹಿಡ್ಕೊಂಡು, ಈ ಟಿವಿ ಹಿಡ್ಕೊಂಡು ಇಲ್ಲಿ ನಿಲ್ಲಕ್ಕಾಗುತ್ತಾ? ನಿಮ್ಮ ಕೈಯಲ್ಲಿ ಆಗಲ್ಲ. ಅಷ್ಟೇ ಕೆಪಾಸಿಟಿ ಇರೋ ನಾವು ಏನೇನೆಲ್ಲ ಮಾಡ್ಬಿಡ್ತೀವಿ. ಸೊ ನಮಗೆ ದೇವರು ಕೊಟ್ಟಿರುವಂಥ ಬುದ್ಧಿ, ದೇವರು ಕೊಟ್ಟಿರುವಂಥ ಜ್ಞಾನವನ್ನ ಒಳ್ಳೇದಕ್ಕೆ ಉಪಯೋಗಿಸುವಂಥ ಕೆಲಸ ಮಾಡಬೇಕು. ಜೀವನ ಅಧಿಕ, ಇವತ್ತು ದೇವರು ನನಗೆಲ್ಲ ಗಿಫ್ಟ್ ಕೊಟ್ಟಿದ್ದಾನೆ, ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂತ ಒಂದು ಸಂದರ್ಭವನ್ನ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನನ್ನ ಕ್ಷೇತ್ರ ಮಾತ್ರ ಅಲ್ಲ, ಇವತ್ತು ಇಡೀ ಬ್ಯಾಂಗ್ಳೂರಿಂದ ಇಲ್ಲಿ ಜನ ಬಂದಿದ್ರು, ಎಲ್ಲರನ್ನ ಒಗ್ಗೂಡಿಸಿ ಇವತ್ತು ನೋಡಿದ್ರಿ ನೀವು ಯಾವ ತರ ಇತ್ತು ಈ ಗ್ರೌಂಡು. ಅಂದ್ರೆ ಎಲ್ಲಾ ಜಾತಿ ಧರ್ಮದವ್ರ ಜೊತೆ ಕೂತ್ಕೊಂಡು, ಈಗ ಇವತ್ತು ನಾವು ಇದನ್ನ ಬರೀ ರಂಜಾನಿಗೆ ಅಲ್ಲ, ನಾವು ಸಂಕ್ರಾಂತಿ ಹಬ್ಬಕ್ಕೂ ಮಾಡ್ತೀವಿ, ಕ್ರಿಸ್ಮಸ್ಗೂ ಮಾಡ್ತೀವಿ, ನ್ಯೂ ಇಯರ್ಗೂ ಮಾಡ್ತೀವಿ. ಸೊ ಎಲ್ಲ ಹಬ್ಬಗಳನ್ನ ಎಲ್ಲರೂ ಆಚರಣೆ ಮಾಡುವಂಥದ್ದು, ಒಬ್ರು ಇನ್ನೊಬ್ರಿಗೆ ಗೌರವ ಕೊಡುವಂತ ಕೆಲಸ ನಾವು ಮಾಡಬೇಕು. ಅದನ್ನ ಹೇಳ್ಕೊಡುವಂಥದ್ದು. ಇವತ್ತು ನೀವು ನೋಡಿದ್ರಿ, ಯಾರ್ಯಾರು ಸ್ವಾಮೀಜಿಗಳು ಕೂತಿದ್ರು, ಫಾದರ್ ಇದ್ರು, ನಮ್ಮ ಮೌಲಾನಾ ಎಲ್ಲರೂ ಇದ್ರು. ಸೊ ಒಂದು ಸಂದೇಶ ಎಲ್ರಿಗೂ ಕೂಡ, ಯಾರು ಸಮಾಜವನ್ನ ಕೆಡಿಸ್ಬೇಕು ಅಂತ ಬರ್ತಾರಲ್ಲ ಅವರಿಗೆ ಒಂದು ನೇರವಾದಂತ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ನಮ್ಮನ್ನ ಹೊಡೆಯುವಂತ ಪ್ರಯತ್ನ ಮಾಡಬೇಡಿ, ನಾವು ಒಗ್ಗಟ್ಟಾಗಿದ್ದೀವಿ. सर जो नफरत फैलाते हैं, जो आपस में तोड़ते हैं, समाज को बांटते हैं, ऐसे लोगों को आप क्या कहना चाह रहे हैं? कैसे एक यूनिटी के पर आ जाएं वो लोग? देखिए, दुनिया का तारीख उठाकर देख लो, हिस्ट्री उठाकर देखो, आज तक कौन भी जो दुनिया को खराब करके वो खुद कभी भी कामयाब नहीं हुआ। वो ज्यादा दिन किधर भी हुकूमत पर रहने दो या शहनशाह बनकर बैठने को इस दुनिया छोड़ा नहीं है और छोड़ते भी नहीं है। तो जहाँ तक सबको साथ लेकर, सबके लिए जो सोचता है, सबके लिए जो काम करता है, वही लंबा जा सकता है। और वैसे ही लोग चाहिए हमारे को भी। सबको साथ लेकर जाने, क्या है इधर, ಏನಿದೆ ನಮ್ಮ ಹತ್ರ? ಏನೂ ಇಲ್ಲ. ಯೋಚನೆ ಮಾಡಿ, 1 ನಿಮಿಷ ಈ ಮೈಕ್ ಇಲ್ಲ ಅಂದ್ರೆ ನಿನ್ನ ಹತ್ರ ಯಾರು ಮಾತಾಡ್ತಾರೆ? ಇಷ್ಟೇ. ನನ್ನನ್ನ ಇವಾಗ ನಾನು ನಿಂತು ಹಿಂಗಿಲ್ಲ ಅಂದ್ರೆ ನೀನು ಮಾತಾಡ್ಸಕ್ಕಾಗಲ್ಲ ನನ್ನ ಹತ್ರ. ನಾನು ಭೂಮಿ ಮೇಲೆ ನಿಂತಿದ್ದೀನಿ, ಈಗ ನಾನು ಬಹಳ ಕಿಂಗು,
ಭೂಮಿ ನನ್ನ ಮೇಲೆ ಬಂದಿದ ತಕ್ಷಣ ನಾನೇನು ಇಷ್ಟೇ ಜೀವನ. ಈ ಜೀವನಕ್ಕೆ ಏನೇನೋ ಮಾಡಿ ಯಾರ್ಯಾರನ್ನೋ ಹಾಳು ಮಾಡ್ತೀವಿ. ದಯವಿಟ್ಟು ಅದು ಮಾಡದೆ ಒಳ್ಳೆಯವರಾಗಿ ಬದುಕೋದು ನೋಡಿ. ಇವಾಗ ನಾನು ಕಿಂಗ್ ಅಂದಿದ್ನೇ ಕಟ್ ಮಾಡಿ ಹಾಕ್ಬಿಡ್ಬೇಡಿ. ನಾನು ಅದನ್ನ ಇನ್ನೊಂದು ಫ್ರೇಸಿಗೆ ಸೆಟ್ ಮಾಡಿ ಕೊಟ್ಟೆ. ನಾನು ಬರೀ ಸೇವಕ, ಕಿಂಗ್ ಅಲ್ಲ, ಏನೂ ಅಲ್ಲ. ಜಸ್ಟ್ ನಾನು ಒಂದು ಭೂಮಿನೂ ಮಣ್ಣಿಗೂ ನಮಗೂ ಇರೋ ಸಂಬಂಧ ಹೇಳಿದ್ದೀನಿ. ಯಾಕಂದ್ರೆ ಈಗ ನೀವೇನ್ ಮಾಡ್ತೀರಾ ಹೇಳಿ, ಅದನ್ನ ಕಟ್ ಮಾಡಿ ಅದನ್ನ ಹೈಲೈಟ್ ಮಾಡೋ ಕೆಲಸ ಮಾಡಬೇಡಿ. सर कोनेनडी बजट ಬಗ್ಗೆ कैसा है सर? बजट का ओवरऑल रिएक्शन आप? ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಕಳೆದ ಎಷ್ಟನೇ ಬಡ್ಜೆಟ್ ಇದು? 17ನೇ ಬಡ್ಜೆಟ್. 16 ಬಡ್ಜೆಟ್ ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ. ಡೆಫಿಸಿಟ್ ಲಿಮಿಟ್ ಒಳಗಡೆ ಇದೆ. ದಟ್ ಈಸ್ ಅ ಗುಡ್ ಬಡ್ಜೆಟ್. ಆಮೇಲೆ ವಿರೋಧ ಪಕ್ಷದವರು ಒಪ್ಕೊಳ್ತಾರ ನಮ್ಮ ಬಡ್ಜೆಟ್ನ? ಒಪ್ಕೊಳ್ಳಲ್ಲ. ಬಟ್ ಎಲ್ಲ ಸಮುದಾಯಕ್ಕೂ ಎಲ್ಲ ಕೆಲಸ ಕಾರ್ಯಕ್ರಮಗಳಿಗೂ ದುಡ್ಡು ಬಂದಿದೆ. ಅಭಿವೃದ್ಧಿ ಕೆಲಸಕ್ಕೇನು ದುಡ್ಡು ಹೋಗಿದೆ, ಗ್ಯಾರಂಟಿಗೂ ದುಡ್ಡು ಹೋಗಿದೆ. ನೇರ ಗ್ಯಾರಂಟಿ ಇಟ್ ಸೆಲ್ಫ್ ಇಸ್ ಅ ಡೆವಲಪ್ಮೆಂಟ್. ಸಿ ಡೈರೆಕ್ಟ್ಲಿ 60,000 ಕೋಟಿ ರೂಪಾಯಿ ನಮ್ಮ ಸಾಮಾನ್ಯ ಜನರ ಜೋಬಿಗೆ ಹೋಗ್ತದೆ ಅಂದರೆ ಅದು ಡೆವಲಪ್ಮೆಂಟ್ ಅಲ್ವಾ? ಅದನ್ನ ಡೆವಲಪ್ಮೆಂಟ್ ಅಲ್ಲ ಅಂತ ಯಾವ ಥರ ಹೇಳ್ತಾರೆ? ಆ ದುಡ್ಡು ಮಾರ್ಕೆಟಲ್ಲಿ ರೋಲ್ ಆಗ್ತದೆ. ಸೊ ನಮ್ಮ GDP ಬೆಟರ್ ಆಗಿದೆ. ಇದೆಲ್ಲ ಇಟ್ ಈಸ್ ಅ ಗುಡ್. ಸಿ ನಾವೀಗ ವಿರೋಧ ಪಕ್ಷದವರು ಇದನ್ನ ಬೇರೆ ಥರ ಹೇಳ್ಬೋದು. ಆದರೆ ನೀವು ನೋಡಿ, ಅನಲೈಸ್ ಮಾಡಿ, ಡೆಫಿಸಿಟ್ ಒಳಗಡೆ ಅಂದರೆ ಎಲ್ಲ ಸರ್ಕಾರಕ್ಕೂ ಒಂದಿಷ್ಟು ಡೆಫಿಸಿಟ್ ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಹೋಗಿಲ್ಲ. ಲೋನ್ ತಗೊಳ್ಬೇಕಾದ್ರೆ ಒಂದು ಲಿಮಿಟ್ ಇದೆ, ಅದಕ್ಕಿಂತ ಜಾಸ್ತಿ ತಗೊಳ್ಳಂಗಿಲ್ಲ. ಅದ್ಯಾವುದು ಮೀರ್ತೇನೆ ನಮ್ಮ ರಾಜ್ಯದ ಬಡ್ಜೆಟ್ ಆಗಿದೆ. ಸೊ ಇಟ್ಸ್ ಅ ಗುಡ್ ಬಡ್ಜೆಟ್. So how do you see the social media ban on under 18? They have proposed Mobile ban. It is very good. under 16. Under 16, it is actually very good. I also welcome that and I appreciate. See what is happening today. Small kid, 3 months, 4-month kid, mother gives the mobile video in the hand. And the child is seeing that and child is happy. What will happen to the eyes? And after she starts, the baby starts understanding what is told in that, what will be the mind going to understand? So just imagine, so many children are committing suicide with some video games and other things. So I think we need to, that should be done. It should stop. Small children should not be allowed to use all these things. After an age, then they understand. Then they have a maturity to understand and do what is right and what is wrong. So that I think that's a very good move. So during the holy month of Ramadan, what is your message? हमारे इस इलाके के MLA और इसी तरह BDA के चेयरमैन आली जनाब अलहाज यानी हारिस साहब की जानिब से इफ्तार का यहाँ अहतमाम किया गया, एक अलग नौइयत का। चूँकि कैसे नमाज में बैठते हैं, कैसे रोज़ा खोलते हैं, नमाज किस तरह से पढ़ी जाती है, ये सारी चीज़ों को हमारे तमाम गैर मुस्लिम भाई भी अपनी आँखों से देखें, ताकि ये जो नफ़रतें हैं, नफ़रतें ख़त्म हों और आपस में मोहब्बत और एक दूसरे का ख़्याल रखने का जो जज्बा हमेशा से रहा है वो फिर से जन्म लें। चूँकि इस वक्त पूरे आलम में हालात बिल्कुल मुकद्दर हैं और हर तरफ अफरा तफरी का माहौल है। ऐसे माहौल में इस तरह की मजलिसें एक हिम्मत हमें अता करती हैं और आपस में भाईचारगी को फ़रोग़ देने के लिए बेहतरीन मदद और मुआविन साबित होती हैं। उसी वजह से हमारे इस इलाक़े के MLA ने हारिस साहब ने तमाम मज़ाहिब के मानने वालों को यहाँ जमा किया और यहाँ दिखाया कि कैसे दुआ होती है और आपस में सामीजीज़ को भी, फ़ादर्स को भी और सियासी क़ायदीन को भी और तमाम मसाजिद के ज़िम्मेदारों को और मुसल्लियों को जमा करके ये पैगाम दिया है कि हम इत्तेहाद के साथ रहें, जब जाकर ही हमारा मुल्क तरक्की कर सकता है। अगर हम आपस में बटे रहें और एक दूसरे को नुकसान पहुँचाने की कोशिश करते रहें तो ऐसी सूरत में हमारा मुल्क नीचे की तरफ जाएगा, ऊपर नहीं जाएगा। ये जो कोशिशें हो रही हैं, अल्लाह इसे कामयाब फरमाए।